ಕೃಷ್ಣ ಪ್ರಶ್ನೆ 66. ಆರೋಗ್ಯ ಸಚಿವರು. ಮಾನ್ಯ ಸಭಾಪತಿಗಳಿಗೆ ಉತ್ತರವನ್ನು ಒದಗಿಸಲಾಗಿದೆ. ಸಭಾಪತಿಗಳೇ, ಬೆಂಗಳೂರಿನಲ್ಲಿ 23 ಬೆಂಗಳೂರು ನಗರ ಜಿಲ್ಲೆ ಮತ್ತು ಗ್ರಾಮಾಂತರದಲ್ಲಿ 20 ಚಿಕಿತ್ಸಾಲಯ ಇದೆ ಅಂತ ಹೇಳಿದೆ. ಸುಮಾರು 2 ಕೋಟಿ ಜನಸಂಖ್ಯೆ ಇದೆ. ಇದಕ್ಕೆ ಹೇಗೆ ಈ 23 ಒದಗಿಸ್ತದೆ ಅನ್ನೋತಕ್ಕಂಥದ್ದು ಒಂದು ಪ್ರಶ್ನೆ. ನನ್ನ ಎರಡನೇ ಪ್ರಶ್ನೆ ಏನಂದರೆ, ನೀವು ಔಷಧಗಳನ್ನು ಅವಶ್ಯಕತೆ ತಕ್ಕ ಹಾಗೆ ನಾವು ಖರೀದಿಸ್ತಾ ಇದ್ದೀವಿ ಅಂತ ಹೇಳಿದ್ದೀರಿ. ಇದು ಸಮರ್ಪಕವಾಗಿಲ್ಲ. ಅಲ್ಲಿ ಬರ್ತಕ್ಕಂಥ ಕಂಪ್ಲೇಂಟ್ ಪ್ರಕಾರ ವಾಸ್ತವವಾಗಿ ಬೇಕಾದಷ್ಟು ಸಿಗ್ತಾ ಇಲ್ಲ ಅನ್ನತಕ್ಕಂಥದ್ದು. ಅದರ ಬಗ್ಗೆ ನೀವು ಕ್ರಮ ಕೈಗೊಳ್ಳಬೇಕು ಅಂತ. ನನ್ನ ಮೂರನೇ ಪ್ರಶ್ನೆ, ನೀವೇ ಹೇಳಿದಾಗೆ ಮಂಜೂರಾದ ವೈದ್ಯಾಧಿಕಾರಿಗಳು 903 ಅಂತ ಹೇಳಿದ್ದೀರಿ. ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥವ್ರು ಕೇವಲ 677, ಸುಮಾರು 226 ಇನ್ನೂ ಖಾಲಿ ಇದ್ದಾವೆ. ಇನ್ನು ಯಾವಾಗ ಮುಂದುವರಿಸ್ತೀರಿ? ಮತ್ತು ಸ್ನಾತಕೋತ್ತರ ಪದವಿದು 158, ಇದು ಸಾಕಾಗ್ತಾ ಇಲ್ಲ. ಈಗ ಎಲ್ಲೆಲ್ಲಿ ನಾವು ಅಟ್ಲೀಸ್ಟ್ ಒಂದು ತಾಲೂಕಾದರೂ ಒಬ್ಬೊಬ್ಬರು ನಾವು ಆ ಸ್ನಾತಕೋತ್ತರವನ್ನು ನಾವು ಮಾಡಬೇಕು ಅನ್ನತಕ್ಕಂಥದ್ದು ನನ್ನ ಆಗ್ರಹ. ಈ 3 ಪ್ರಶ್ನೆಗಳಿಗೆ ನನಗೆ ಉತ್ತರ ಬೇಕು ಅಂತ ಕೇಳ್ತೀನಿ. ಮಾನ್ಯ ಸಭಾಪತಿಗಳೇ, ನಾವು ಉತ್ತರದಲ್ಲಿ ನಾವು ಹೇಳಿದ್ದೇವೆ, ಔಷಧಿಗಳು ಯಾವುದೇ ಕೊರತೆ ಇಲ್ಲ, ಎಲ್ಲ ಕಡೆ ಸರಬರಾಜು ಆಗಿದೆ, ಎಲ್ಲ ಕಡೆ ನಾವು ಅದರ ಲಭ್ಯತೆ ಕೂಡ ಇದೆ. ಎಲ್ಲಾದರೂ ಇಂತಿಷ್ಟ ನಿರ್ದಿಷ್ಟವಾಗಿ ಇಂಥ ಒಂದು ಆಸ್ಪತ್ರೆಯಲ್ಲಿ ಅಥವಾ ಇಂಥ ಒಂದು ಆರೋಗ್ಯ ಕೇಂದ್ರದಲ್ಲಿ ಬರ್ತಾ ಇಲ್ಲ ಅಂತ ನೀವು ನಿರ್ದಿಷ್ಟವಾಗಿ ಹೇಳಿದ್ರೆ ನಾವು ಅದ್ರ ಬಗ್ಗೆ ಅದ್ರ ಬಗ್ಗೆ ನಾವು ಅದ್ರ ಬಗ್ಗೆ ಕ್ರಮ ತಗೊಳ್ತೀವಿ. ಆದರೆ ನಮ್ಮ ಕಡೆಯಿಂದ ಅಗತ್ಯ ಇರುವಂಥ ಔಷಧಿಗಳು ಆಯುಷ್ ಇಲಾಖೆಯಲ್ಲಿ ಎಲ್ಲವನ್ನು ಕೂಡ ನಾವು ಖರೀದಿ ಕೂಡ ಮಾಡಲಾಗಿದೆ. ಎಲ್ಲ ಕಡೆ ನಾವು ಅದನ್ನು ಕಳಿಸುವಾಗಿದೆ. ಎಲ್ಲಾದರೂ ಏನಾದ್ರು ಸಮಸ್ಯೆ ಇದ್ದರೆ ಖಂಡಿತ ಹೇಳಿ, ನಾನು ಅದ್ರ ಬಗ್ಗೆ ಗಮನಿಸ್ತೀನಿ. ಆಯಿತಾ? ಒಂದು. ಎರಡನೇದು, ಏನು ಮಂಜೂರಾಗಿರುವಂಥ ವೈದ್ಯಾಧಿಕಾರಿಗಳ ಬಗ್ಗೆ ಹೇಳಿದ್ದಾರೆ. ಈಗ ಎಲ್ಲ ಇಲಾಖೆಗಳು ತಮ್ಗೆ ಗೊತ್ತಿದೆ ಮಾನ್ಯ ಸಭಾಪತಿಗಳೇ, ಖಾಲಿ ಇರುವಂಥ ಹುದ್ದೆಗಳಿವೆ, ಅದನ್ನು ಭರ್ತಿ ಮಾಡಬೇಕು. ಅದು ಸಮಯಕ್ಕೆ ನಾವು ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಇದ್ರ ಬಗ್ಗೆನೂ ಕೂಡ ನಾವು ಖಂಡಿತವಾಗಿಯೂ ಮುಂದಿನ ದಿವಸಗಳಲ್ಲಿ ಕ್ರಮ ತಗೊಳ್ತೀವಿ ಮಾನ್ಯ ಸಭಾಪತಿಗಳೇ. ಆದಷ್ಟು ಮಟ್ಟಿಗೆ ಇದನ್ನು ಈ ಹುದ್ದೆಗಳನ್ನು ಭರ್ತಿ ಮಾಡುವಂಥ ಒಂದು ಕೆಲಸ ಮಾಡ್ತೀವಿ ಅಂತ ಹೇಳೋದಕ್ಕೆ ಬಯಸ್ತಾ ಇದ್ದೀನಿ. ಆಮೇಲೆ ಅಷ್ಟೇ, ಅದೇ ತಾನೇ. ಇನ್ನೇನು ಬೇರೆ? ಕೊನೆಯದು, ಅನೇಕ ಜನ ಅಟೆಂಡೇ ಮಾಡ್ತಾ ಇಲ್ಲ. ಅದು ಇವತ್ತು ನೀವು ಆಪಲ್ ಮಾಡ್ತೀವಿ, ಮುಂದಕ್ಕೆ ಮಾಡ್ತೀವಿ ಅಂತ ಹೇಳಿದ್ದೀರಿ. ಈಗ ಸೀರಿಯಸ್ ಆಗಿ ತಗೊಳ್ಳಿ. ಇಲ್ಲ, ಇರೋರು ಕೂಡ ಸರಿಯಾಗಿ ಹಾಜರು ಆಗ್ತಾ ಇಲ್ಲ. ಇಲ್ಲ, ಇದ್ರ ಬಗ್ಗೆ ನಮ್ಮ ತುಂಬಾ ಕಂಪ್ಲೇಂಟ್ಸ್ ಬರ್ತಾ ಇದೆ. ದಯವಿಟ್ಟು ಇದನ್ನ ಸೀರಿಯಸ್ ಆಗಿ ತಗೊಂಡು ಅದನ್ನ ಏನಾದ್ರು ಮಾಡಿ ಸ್ಟ್ರೀಮ್ಲೈನ್ ಮಾಡ್ಬೇಕು ನಾವು. ಇಲ್ಲ, ಈಗ ಇರೋಷ್ಟ ಜನಾದ್ರು ಅಟೆಂಡ್ ಆಗ್ಬೇಕಲ್ಲ, ಅವರು ಆಗ್ತಾ ಇಲ್ಲ. ಈಗ ಮನೆ ಸಭಾಪತಿಗಳೇ, ಈ ವಿಚಾರದಲ್ಲಿ ನಮ್ಗೆ ಅನೇಕ ಕಂಪ್ಲೇಂಟ್ಗಳು ಬಂದಿತ್ತು. ಆದ್ರಿಂದ ಈಗ ಹೊಸ ಒಂದು ವ್ಯವಸ್ಥೆಯನ್ನು ಜಾರಿ ಮಾಡಿದ್ದೀವಿ. ಅದು ಉತ್ತರದಲ್ಲೂ ಕೂಡ ಕೊಟ್ಟಿದ್ದೇವೆ. ಮಾಡಿಲ್ಲ, ಇನ್ನು ಆಗಸ್ಟ್ 1ರಿಂದ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀರಿ. ಹೌದು. ಈಗ ಅದನ್ನ ಸಾಫ್ಟ್ವೇರ್ ರೆಡಿ ಮಾಡಿ, ಲಾಗಿನ್ ಸಿಸ್ಟಮ್ ರೆಡಿ ಮಾಡಿ, ಅದು ಈಗಾಗಲೇ ಜಾರಿ ಆಗಿದೆ. ಈಗ ಇವತ್ತಿಂದನೇ ಅಥವಾ ನಿನ್ನೆಯಿಂದ ಅದು ಪ್ರಾರಂಭ ಆಗಿದೆ. ಅವರೆಲ್ಲರೂ ಕೂಡ ಲಾಗಿನ್ ಆಗಬೇಕು. ಆ ಲಾಗಿನ್ ಆದಾಗ ಅವರ ಒಂದು ಲ್ಯಾಟಿಟ್ಯೂಡ್ ಮತ್ತು ಲಾಂಜಿಟ್ಯೂಡ್, ಅಂದರೆ ಅವರ ಸ್ಥಳ, ಯಾವ ಸ್ಥಳದಿಂದ ಲಾಗಿನ್ ಆಗಿದೆ ಅಂತ ಕೂಡ ನಮ್ಗೆ ಗೊತ್ತಾಗ್ತದೆ. ಸೊ ಈಗ ಎಲ್ಲ ಗ್ರಾಮೀಣ ಭಾಗದಲ್ಲಿ ಯಾವುದೇ ಒಂದು ಸಣ್ಣ ಊರು ಇರ್ಬೋದು, ಗ್ರಾಮ ಇರ್ಬೋದು, ನಗರ ಪ್ರದೇಶ, ಎಲ್ಲಿಂದ ಲಾಗಿನ್ ಆಗಿದೆ ಕೂಡ ನಮ್ಗೆ ಗೊತ್ತಾಗ್ತಾ ಇದೆ. ಈಗ ಅದು ಈಗ ಪ್ರಾರಂಭ ಆಗಿದೆ. ಸ್ಟ್ರೀಮ್ಲೈನ್ ಮಾಡಿದ್ದೀವಿ, ಅದು ಪ್ರಾರಂಭ ಆಗಿದೆ. ಅದ್ರ ಮುಖಾಂತರ ಅಟೆಂಡೆನ್ಸ್ ನಾವೀಗ ತಗೊಳ್ತಾ ಇದ್ದೀವಿ. ಮತ್ತು ಸ್ನಾತಕೋತ್ತರ ಪದವಿ ಪಡೆದವರು 158 903ರಲ್ಲಿ ನಾನು ಹೇಳಿದ್ದು ವೈದ್ಯಾಧಿಕಾರಿಗಳು. ಅದಿಲ್ಲ, ಈ 677ರಲ್ಲಿ 158 ಸೇರ್ಕೊಳ್ತದೆ. ಅದು ಸೇರ್ಕೊಳ್ತದೆ. ಅದರಿಂದ ಖಾಲಿ ಇರುವಂತ ಹುದ್ದೆಗಳನ್ನ ಭರ್ತಿ ಮಾಡೋದಕ್ಕೆ ನಾವು ಅವಾಗ ಅದ್ರ ಬಗ್ಗೆ ಕ್ರಮ ತಗೊಳ್ಬೇಕಾಗ್ತದೆ. ಸರ್ಕಾರ ಮಾಡಿದಕ್ಕೆ ನಮ್ಗೆ FD ಕ್ಲಿಯರೆನ್ಸ್ ಬಂದ್ಮೇಲೆ ನಾವು ಅದು ಮಾಡ್ತೀವಿ. ಸುನಿಲ್ ಒಲ್ಲಾಪುರೆ. ಅರಣ್ಯ ಸಚಿವರಿಗೆ ನನ್ನ ಚುಕ್ಕೆ ಗುರುತಿನ ಪ್ರಶ್ನೆ 67 ಬಗ್ಗೆ ಕೇಳಬೇಕು. ಸಭಾಪತಿಗಳೇ, ಉತ್ತರ ಒದಗಿಸಲಾಗಿದೆ. ಮಾನ್ಯ ಸಭಾಪತಿಗಳೇ, ಉತ್ತರವನ್ನು ಒದಗಿಸಿದ್ದಾರೆ. ಇದು ರಾಜ್ಯದಲ್ಲಿ ಅನೇಕ ರೈತಾಪಿ ವರ್ಗದವರು ಮತ್ತು ಊರಿನ ಸಮಸ್ಯೆಗಳು ಇವೆಲ್ಲ ಕೆಲವೊಂದು ಫಾರೆಸ್ಟ್ ಲ್ಯಾಂಡ್ ಅಂತ ಹೇಳಿ ಸುಮಾರು ದಶಕಗಳಿಂದ 30 ವರ್ಷಗಳಿಂದ ಇಲ್ಲಿವರೆಗೆ ಬಿಟ್ಟು, ಯಾವಾಗ ಇವರಿಗೆ ಸುಪ್ರೀಂ ಕೋರ್ಟು ಎಚ್ಚರಿಕೆ ಗಂಟೆ ಕೊಡ್ತದೆ, ಎಚ್ಚರಿಕೆ ಗಂಟೆ ಕೊಟ್ಟಾಗ ಸುಪ್ರೀಂ ಕೋರ್ಟ್ ಆಧಾರದ ಮೇಲೆ ಇವತ್ತು ತಾತ್ಕಾಲಿಕವಾಗಿ
ಈ ಫಾರೆಸ್ಟ್ ಸೆಟಲ್ಮೆಂಟ್ ಆಫೀಸರ್ಗಳನ್ನ